ನಮಸ್ಕಾರ ಎಲ್ಲ ಮಂದಿಗೆ ನಾ ಬಂದೇನ್ರಿ ಇವತ್ತ ಮೈಸೂರು ಅರಮನೆಗೆ ಅಲ್ಲಲ್ಲ ಶಿರಗೂರಲ್ಲಿ ನಡೀತಾ ಇರುವಂತಹ ಪಂಚಕಲ್ಯಾಣದ ಮಹಾ ಮಹೋತ್ಸವ ಪ್ರತಿಷ್ಠಾಪನೆ ಹೆಂಗ್ ನಡೆಯತ್ತೆ ಅಂತ ಹೇಳಿ ನೋಡ್ಕೊಂಡ್ ಬರ್ನು ಬರ್ರಿ. ಎಂಟ್ರನ್ಸ್ ಅಂತೂ ಫುಲ್ ಮೈಸೂರು ಅರಮನೆ ತರ ದ್ವಾರ ಭಾಗ ಮಾಡಿಬಿಟ್ಟಾರ ನೋಡ್ರಿ. ಹಂಗ ಒಳಗೆ ಹೆಂಗ ನಡೆಯತೈತಿ ಅಂತ ಹೇಳಿ ನೋಡ್ಕೊಂಡ್ ಬರ್ನು ಬರ್ರಿ. ಹಂಗ ಹೇಳ್ತಾನೆ ಯಾವ್ಯಾವ ಡೇಟಿಗೆ ನಡೀತೈತಿ ಏನೇನ್ ಕಾರ್ಯಕ್ರಮ ನಡೀತಾವ ಅಂತ ಹೇಳಿ ಮುಂದಿನ ಹೇಳ್ತಾನು. ಹಂಗೆಲ್ಲ ನೋಡ್ಕೊಂಡು ಬರ್ರಿ. ತೋರ್ಸಿ ಕಡೆ ತರ ನಡೆದೈತ್ರಿ ಎಲ್ಲ ಕಾರ್ಯಕ್ರಮ ರೀ. ಇದನ್ನ ಪೆಂಡಾಲ್ ಹಾಕಾಕತ್ರಿ 15 ದಿವಸ ಆತ್ರಿ, ಏನಾದ್ರು ಮುಗ್ದಿಲ್ಲ. ಈ ಪೆಂಡಾಲ್ ಹಾಕು ಮಾಲಕರು ಯಾರ ಅಂತ ಹೇಳಿ ತೋರಿಸ್ತಾನ ಬೇರೆ. ಇವ್ರ ನೋಡ್ರಿ ಈ ಪೆಂಡಾಲ್ ಹಾಕೋ ಮಾಲಕರ. ಮಸ್ತ್ ಅದ್ದೂರಿ ಹಾಕತಾರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೂವಿನ ಹಾರ ವ್ಯವಸ್ಥೆ ಅಲ್ಲ ನೋಡ್ರಿ, ಇಲ್ಲೆಲ್ಲ ತೋರ್ಸಿ ಈ ತರ ತಯಾರಿ ನಡೆದೈತ್ರಿ. ಬಹಳ ಅಚ್ಚುಕಟ್ಟಾಗಿ ಮಾಡತಾರ್ರಿ. ಇದೆಲ್ಲ ಸ್ಟೇಜ್ ತಯಾರಿ ಮಾಡತ್ತಾರ್ರಿ. ಅಗದಿ ಮಸ್ತ್ ಮಸ್ತ ಎಲ್ಲ ನೋಡ್ರಿ. ಇಲ್ಲಿ ಸ್ಟೇಜ್ ಯಾವ್ಯಾವ ತರ ಆಗತೈತಿ ಅಂತ ಹೇಳಿ. ಪಂಚಕಲ್ಯಾಣ ಪೂಜೆ ಫೆಬ್ರವರಿ 2ನೇ ತಾರೀಕು ನಡೆಯದ್ರಿ. ಅಂತ 1ನೇ ದಿವಸ ಏನ್ ನಡೀತಿ, 2ನೇ ದಿವಸ ಏನ್ ನಡೀತಿ, 3ನೇ ದಿವಸ 5 ದಿವಸ ಏನೇನ್ ನಡೀತಿ ಅನ್ನೋದ ನಾ ನೆಕ್ಸ್ಟ್ ವಿಡಿಯೋ ಹಾಕೋಣ್ರಿ. ಎಲ್ಲರೂ ಈ ವಿಡಿಯೋ ನೋಡ್ರಿ, ಮತ್ತ ನಿಮ್ಮವ್ರಿಗೆ ಶೇರ್ ಮಾಡ್ರಿ. ನೀವ ನಿಮ್ ಕುಟುಂಬದ ನಿಮ್ ಸಂಬಂಧಿಕ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಬರ್ರಿ. ಮತ್ತ ನಮ್ ಶಿರಗೂರು ಜೈನ ಸಮಾಜದವರು ಸೇರಿ ಬಹಳ ಅದ್ದೂರಿಯಾದ ದೊಡ್ಡ ಒಂದು ಪಂಚಕಲ್ಯಾಣ ಪೂಜೆ ಮಾಡ್ತಾರೆ. ಸುಮಾರು ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರ 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಂದ್ರ ವಿಚಾರ ಮಾಡ್ತಾರೆ ಯಾರು ಆದ್ರ ಇದು 50 ಲಕ್ಷ ಪೆಂಡಲ್ ಖರ್ಚು ಮಾಡಿ, ಕೋಟಿ ದೊಡ್ಡ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡತಾರು. ಎಲ್ಲರೂ ಬರ್ರಿ, ಕಾರ್ಯಕ್ರಮ ಆಗತ್ತೆ ನೋಡ್ರಿ. ಮತ್ತ ನಾವು ಬಂದಿರ್ತೀವಿ. ನಮಸ್ಕಾರ. ಹಾ, ಫಾಲೋ ಮಾಡೋದು ಮರಿಬೇಡ್ರ ಮತ್ತೆ.